ವಿಜೇಂದ್ರ ಅವರು ಬಂದಿದ್ರು ಸರ್, ಇಲ್ಲಿ ನಾಲಾಯಕ್ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಸರ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಲಾಯಕ ಸರ್ಕಾರ, ಇದು 6ನೇ ಗ್ಯಾರಂಟಿ ಬೆಲೆ. ಅವ್ರು ವಿಜೇಂದ್ರ ಅವ್ರಿಗೆ ಹೇಳಿ ಅವ್ರು ಯಾವ ಪಕ್ಷನಾಗಿದಾರಲ್ಲ ಈಗ, ಅವ್ರನ್ನ ಯಾರು ಒಪ್ತಾ ಇಲ್ಲ. ಒಂದೇದು ಪ್ರಥಮ ಬಾರಿ ಶಾಸಕರಾದವ್ರನ್ನ ಅಧ್ಯಕ್ಷ ಮಾಡಿದ್ರು ಪುತ್ರ ವ್ಯಾಮೋಹದಿಂದ ಯಡಿಯೂರಪ್ಪನವರು, ಅವ್ರನ್ನ ಯಾರು ಒಪ್ತಾ ಇಲ್ಲ. ಯಾರು ಒಪ್ಪಿದಾರೆ ಹೇಳಿ? ಅಶೋಕ್ ಒಪ್ತಾರ, ಬೊಮ್ಮಾಯಿ ಒಪ್ತಾರ, ಶೆಟ್ಟರ್ ಒಪ್ತಾರ, ಯಾರು ವಿಜೇಂದ್ರ ಒಪ್ಪೋದಲ್ಲ. ಆಮೇಲೆ ವಿಜೇಂದ್ರ ಅವ್ರಿಗೆ ಅರ್ಥ ಮಾಡ್ಬೇಕು, ಇದು ನಾಲಾಯಕ್ ಸರ್ಕಾರ ಅಂತಲ್ಲ. ಅವರು ಈ ಸರ್ಕಾರ ಏನಿತ್ತಲ್ಲ ಬಿಜೆಪಿ ಸರ್ಕಾರ, 2 ಬಾರಿ ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡಿಸ್ಕೊಡ್ಲಿ. ಅದು ನಾಲಾಯಕ್ ಸರ್ಕಾರ. ಅದು ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನವ್ರು ಹಿರಿಯರ್ ನಾಶದವಾಗ ಪ್ರತಿಭಟನೆ ಮಾಡಿದ್ದೆ ಆಗುತ್ತನು ಸರ್. ಏನು ಅವ್ರನ್ನ ಯಡಿಯೂರಪ್ಪನ ತೆಗೆಯುವ ಸಂದರ್ಭದಲ್ಲಿ ತೆಗಿಬಾರ್ದು ಅಂತ ಹೇಳಿ ಇವ್ರ ತಂದೆಯವ್ರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಕ್ ಬಿಟ್ರ ಅವರು. 2 ಬಾರಿ ತೆಗೆದಾಕಿಲ್ಲ ಅವ್ರನ್ನ. ಗೊತ್ತಿಲ್ವಾ ಇದು? ಅದನ್ನ ನೋಡ್ಕೊ ಅಂತ ಹೇಳಿ. ರೂಪಾಯಿ ಬೆಲೆ ಸರ್, ನಿಶ್ಚಿತವಾಗಿಯೂ ಕೂಡ ನಮ್ಮ ಒಂದು ನೀತಿ ಏನಿದೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಸಹ ಐತಿಹಾಸಿಕವಾಗಿ ನಾವು ಏನು ಇದು ಮಾಡ್ಕೊಂಡು ಬಂದಿದ್ದೀವಿ, ಅದೆಲ್ಲವನ್ನು ಬದಿಗೊತ್ತಿ ಇವತ್ತು ಸಹ ಇವ್ರು ಯಾರ ಜೊತೆ ಹೊಂದಾಣಿಕೆ ಆಗ್ತಾರೆ, ಯಾರ ಜೊತೆ ಮಾತನಾಡ್ತಾರೆ, ಒಂದು ನೀತಿ ನಿಯಮ, ವಿದೇಶಾಂಗ ನಿಯಮ ಏನು ಮೊದಲಿಂದ ಸೆಟ್ ಪ್ರೊಸೀಡ್ ಇರ್ತಿತ್ತು ಇವತ್ತು ಸಹ ಅದೆಲ್ಲವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಅದು ಆ ಡಿಪ್ಲೊಮಸಿ ಇದನ್ನು ಅರ್ಥ ಆಗ್ತಾ ಇಲ್ಲ ಇವತ್ತು ಸಹ. ಏನಾಯ್ತು ಈಗ ಇರಾನ್ದಿಂದ ಹೋಗುವಂತ ಒಂದು ಶಿಪ್ ಇವತ್ತು ಸಹ ಆಯಿಲ್ ಶಿಪ್, ಅದನ್ನ ಇದು ಮಾಡಿಸಿದ್ರು. ಅವ್ರಿಗೇನು ಕೂಡ ಇದು ಇಲ್ಲ. ಯಾವುದೋ ಒಬ್ಬ ಟ್ರಂಪ್ ಇವತ್ತು ಸಹ ಬಂದು ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿಗೆ ಎತ್ಕೊಂಡು ಹೋಗ್ತಾರೆ, ಇನ್ನೊಬ್ಬರನ್ನ ಹತ್ಯೆಗೆ ಇರ್ತಾರೆ. ಇದು ಸರಿಯಾದದ್ದಲ್ಲ. ಇದು ನಾಳೆ ಇದನ್ನೇ ಭಾರತೀಯರು ಕೂಡ ಮಾಡ್ಬೋದಲ್ಲ ಅವರು. ಇವತ್ತು ಯಾವುದೋ ದೇಶದ ಪ್ರಧಾನಮಂತ್ರಿ ಎತ್ಕೊಂಡು ಹೋಗಿದ್ದಾರೆ, ಯಾವುದೋ ದೇಶದ ಪ್ರಧಾನ ಹತ್ಯೆ ಮಾಡ್ತಾರೆ. ನಾಳೆ ನಮ್ಮ ರಾಷ್ಟ್ರಕ್ಕೆ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ಇದು ಟ್ರಂಪ್ ಅವರ ಒಂದು ತಪ್ಪು ನೀತಿ. ಇವತ್ತು ಅವ್ರು ಏನ್ ಮಾಡ್ತಾ ಇರೋದು ಸರಿಯಾದಲ್ಲ. ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನೊಬೆಲ್ ಪಾರಿತೋಷಕ ಕೊಡಬೇಕು, ಶಾಂತಿ, ಯುದ್ಧ ನಾನು ನಿಲ್ಲಿಸಿದ್ದೀನಿ, ಭಾರತ ಪಾಕಿಸ್ತಾನ ಅಂತ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳಿ. ಒಂದ್ ಕಡೆ ಯುದ್ಧ ನಿಲ್ಲಿಸಿದ್ದೀನಿ, ನೊಬೆಲ್ ಪಾರಿತೋಷಕ ಕೊಡ್ಬೇಕಂತ ಎಲ್ಲರಿಗೂ ಕೂಡ ಯಾರಿಗೋ ಸಿಕ್ಕಿದ್ರು ಸಹ ಕಸ್ಕೊಂಡ್ರಲ್ಲ. ಅದೋ ಪಾಪ ಹೆಣ್ಮಗಳಿಗೆ ಸಿಕ್ಕಿದ್ದನ ನನಗೆ ಕೂಡ ಕೊಡಕ್ ಬರೋದಿಲ್ಲ. ಅದನ್ನ ಇನ್ನೊಂದ್ ಕಡೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆ ಯುದ್ಧ ಆದ್ಮೇಲೆ ಏನಾಗ್ತದೆ? ಈಗ ನಿರಪರಾಧಿಗಳು ತುಂಬ ಸರ್, ಅಲ್ಲಿ ಇರಾನ್ದಲ್ಲಿ 165 ಮಕ್ಕಳು ಸತ್ತರು, ಶಿಕ್ಷಕರು ಸತ್ತರು. ಇದರಲ್ಲಿ ಕೇವಲ ಯುದ್ಧದಲ್ಲಿ ಇದರಲ್ಲಿ ಹಾನಿ ಆಗುದಿಲ್ಲ, ನಿರಪರಾಧಿಗಳಿಗೂ ಕೂಡ ಜನಸಾಮಾನ್ಯರಿಗೂ ಹಾನಿ ಆಗ್ತದೆ ತುಂಬ ಸರ್, ಯಾವುದೇ ದೇಶ ಇರಲಿ. ಈಗ ಅದನ್ನೆಲ್ಲಾನು ಕೂಡ ಅವರು ಈ ಕಡೆ ಎಲ್ಲ ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಆಯಿಲ್ ರೇಟ್ಸ್, ತೈಲ ಬೆಲೆ ಗಗನಕ್ಕೆ ಇರ್ತದೆ. ಮೊದಲೇ ಮಾತು ನಮ್ಮ ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಮ್ಮ UPA ಸರ್ಕಾರದಾಗ ಪೆಟ್ರೋಲ್ 65 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗ್ಯದ. ಡೀಸೆಲ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಆಗಿದೆ. ಇನ್ನೂ ಅಷ್ಟು ಹೆಚ್ಚಿಗೆ ಆಗ್ತದೆ. ರಾಜ್ಯದ ಕೈಗಾರಿಕೆ ಮೇಲೆ ಏನು ಯುದ್ಧ ಆಗ್ತಾ ಇದೆ ಸರ್, ಯಾವ ರೀತಿ ಪರಿಣಾಮ ಬೀಳಲಿದೆ? ನಿಶ್ಚಿತ ಬರೀ ರಾಜ್ಯ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಕೈಗಾರಿಕೆ ಮೇಲೆ ಪರಿಣಾಮ ನಿಶ್ಚಿತವಾಗಿ. ಬರೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಮೇಲೆ ಯಾವಾಗಲೂ ಯುದ್ಧ ಆಗ್ತವೆ. ಮೊದಲು ತಾರೀಫ್ ಆಯ್ತು, ಶಿಕ್ಷಕರಿಗೆ ಎಲ್ಲರ ಮೇಲೆ ತಾರೀಫ್ ಹಾಕುದಂತ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದ್ರು. ಆಮೇಲೆ ಮತ್ತೆ ಹೇಳಿದ್ರು ಅದನ್ನ ಬೇರೆ ರೂಪದಲ್ಲಿ. ಈ ಯುದ್ಧ ಆಗೋದ್ರಿಂದ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಜಾಗತಿಕ ಉದ್ಯಮ ಮೇಲೆ, ವ್ಯಾಪಾರ ಮೇಲೆ ಇವತ್ತು ಸಹ ಇದು ಆಗ್ತದೆ.